ಬಸ್ ನಿಲ್ದಾಣದಲ್ಲೇ ಸಿಬ್ಬಂದಿಯಿಂದಲೇ ಕೆಎಸ್ಆರ್ಟಿಸಿ ಡಿಸಿಗೆ ಚಾಕು ಇರಿಯಲು ಯತ್ನಿಸಿರುವ ಪ್ರಕರಣ ಚಿಕ್ಕಮಗಳೂರಲ್ಲಿ ನಡೆದಿದೆ. ಆದರೆ ಕೈಯನ್ನ ಅಡ್ಡ ಕೊಟ್ಟಿದ್ರಿಂದ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಡಿಸಿಯ ಎಡಗೈನ 2 ಬೆರಳುಗಳಿಗೆ ಗಾಯಗಳಾಗಿವೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ರಿತೇಶ್ ಎಂಬುವವರಿಂದ ಈ ಹಲ್ಲೆ ನಡೆದಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ಡಿಸಿಯ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ರಿತೇಶ್ ಹಾಜರಾತಿ ಸರಿ ಇಲ್ಲ ಅನ್ನೋದೇ ಈ ಘಟನೆಗೆ ಕಾರಣ ಅಂತೆ. ಅಂದರೆ ಹಾಜರಾತಿ ಸಂಬಂಧ ಕುಟುಂಬವನ್ನ ಡಿಸಿ ಕರೆಸಿ ಕೌನ್ಸೆಲಿಂಗ್ ಮಾಡಿದ್ದೇ ತಪ್ಪಾಗಿ ಹೋಗಿದೆ. ಇನ್ನು ಚಾಕುವಿನಿಂದ ಹಲ್ಲೆ ಬಳಿಕ ರಿತೇಶ್ ನಾಪತ್ತೆಯಾಗಿದ್ದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ನನ್ನ ಎಲ್ಲ ಸಿಬ್ಬಂದಿಗಳನ್ನ ಮಾತಾಡಿಸ್ಕೊಂಡು ಹಾಗೆ ಕ್ಯಾಶುಯಲ್ ಆಗಿ ಇಳಿದು ಒಂದು ರೌಂಡು ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿ ಆನಂತರ ಹೊರಡತಕ್ಕಂಥದ್ದು ಅಭ್ಯಾಸ. ಹಾಗೆ ನಾವು ನೋಡ್ಕೊಂಡು ಬಂದೆ. ಇನ್ನು ರಿತೇಶ್ ಇರ್ತಕ್ಕಂಥವ್ನು ಅಲ್ಲಿ ನಿಂತಿದ್ದ, ಭಾಳ ಗಂಭೀರವಾಗಿ ನಿಂತಿದ್ದ. ಇಲ್ಲದೆ ಅವ್ನು ಕೂಡ ಕ್ಯಾಶುಯಲ್ ಆಗಿ ಮಾತಾಡಿಸ್ತೀನಿ. ಅವ್ನು ಗಂಭೀರವಾಗಿ ನಿಂತಿದ್ದು ನೋಡಿ ಮೋಸ್ಟ್ಲಿ ಅವನಿಗೆ ಅಭ್ಯಾಸ ಇದೆ, ಸ್ವಲ್ಪ ಡ್ರಿಂಕ್ಸ್ ಮಾಡೋ ಅಭ್ಯಾಸ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.